ಹರಿಹರೇಶ್ವರ ದೇವಾಲಯವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದಲ್ಲಿರುವ ಅತ್ಯಂತ ಪ್ರಾಚೀನ ಹಾಗೂ ಐತಿಹಾಸಿಕ ದೇವಾಲಯವಾಗಿದೆ. ಈ ದೇವಾಲಯವು ಶ್ರೀ ಹರಿಹರೇಶ್ವರ ಅಥವಾ ಹರಿಹರ ದೇವರಿಗೆ ಸಮರ್ಪಿತವಾಗಿದೆ. ಅಂದರೆ ಹರಿ ವಿಷ್ಣು ಮತ್ತು ಹರ ಶಿವ ಇವರ ಸಂಯುಕ್ತ ರೂಪವಾದ ದೇವರು. ಈ ದೇವಾಲಯವು ಹರಿಹರದ ತುಂಗಭದ್ರಾ ನದಿಯ ತೀರದಲ್ಲಿ ಇದೆ. ಹರಿಹರೇಶ್ವರ ದೇವಾಲಯವನ್ನು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳ ಕಾಲಘಟ್ಟದಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯವನ್ನು ನಿರ್ಮಿಸಿದವರು ಹೊಯ್ಸಳ ರಾಜ ನರಸಿಂಹನ ಕಾಲದ ಅಧಿಕಾರಿಯಾಗಿದ್ದ ಪೋಲೆಗೌಡ ಎಂದು ಇತಿಹಾಸಕಾರರು ಹೇಳುತ್ತಾರೆ. ದೇವಾಲಯವು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿತವಾಗಿದ್ದು ಕಲ್ಲಿನ ಮೇಲಿನ ಅತಿ ನವೀನ ಶಿಲ್ಪಗಳೊಂದಿಗೆ ಅಲಂಕರಿಸಲಾಗಿದೆ. ಗರ್ಭಗೃಹದ ಸುತ್ತಲೂ ಕಲಾತ್ಮಕ ಕಂಬಗಳು, ದೇವತೆಗಳ ಚಿತ್ರಣಗಳು ಮತ್ತು ಪೌರಾಣಿಕ ದೃಶ್ಯಗಳು ಅಚ್ಚುಕಟ್ಟಾಗಿ ಕೆತ್ತಲ್ಪಟ್ಟಿವೆ. ದೇವಾಲಯದ ಮುಂಭಾಗದಲ್ಲಿ ಉದ್ದವಾದ ಧ್ವಜಸ್ತಂಭ, ಕೋಡಿಗುಡಿ ಮತ್ತು ವಿಶಾಲವಾದ ಪಂಡಿತ ಮಂಟಪ ಇದೆ. ಈ ದೇವಾಲಯವು ಹೊಯ್ಸಳ ಶಿಲ್ಪಶೈಲಿಯ ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಇಲ್ಲಿ ಪೂಜಿಸಲ್ಪಡುವ ದೇವರು ಹರಿಹರೇಶ್ವರ, ವಿಷ್ಣು ಮತ್ತು ಶಿವರ ಸಂಯುಕ್ತ ರೂಪ. ದೇವರ ದೇಹದ ಅರ್ಧ ಭಾಗ ವಿಷ್ಣುವಿನಂತೆ ಶಂಖ, ಚಕ್ರ, ಗದಾ, ಪದ್ಮ ಧರಿಸಿ, ಮತ್ತರ್ಧ ಭಾಗ ಶಿವನಂತೆ ತ್ರಿಶೂಲ, ಡಮರು, ಜಟಾಜೂಟ ಕಾಣಿಸುತ್ತದೆ. ಈ ಸಂಯುಕ್ತ ರೂಪವು ಶೈವ, ವೈಷ್ಣವ ಸಂಪ್ರದಾಯಗಳ ಐಕ್ಯತೆಯ ಸಂಕೇತವಾಗಿದೆ. ಪುರಾಣಗಳ ಪ್ರಕಾರ ಶಿವ ಮತ್ತು ವಿಷ್ಣು ಇಬ್ಬರೂ ಒಟ್ಟಾಗಿ ದೈತ್ಯನಾದ ಗುಹಾಸುರನನ್ನು ಸಂಹರಿಸಲು ಹರಿಹರ ರೂಪ ಧರಿಸಿದರು. ಅಂದಿನ ಯುದ್ಧ ಭೂಮಿ ಈ ಸ್ಥಳವಾಗಿತ್ತು ಎನ್ನಲಾಗುತ್ತದೆ. ಆದ್ದರಿಂದ ಈ ಸ್ಥಳವನ್ನು ಹರಿಹರ ಎಂದು ಕರೆಯಲಾಯಿತು. ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದರೆ ಎಲ್ಲಾ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಪ್ರತಿ ವರ್ಷ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ಹರಿಹರೇಶ್ವರ ರಥೋತ್ಸವ ಭವ್ಯವಾಗಿ ನಡೆಯುತ್ತದೆ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಹರಿಹರೇಶ್ವರನ ದರ್ಶನಕ್ಕಾಗಿ ಹರಿಹರಕ್ಕೆ ಆಗಮಿಸುತ್ತಾರೆ. ಹರಿಹರೇಶ್ವರ ದೇವಾಲಯವು ಕರ್ನಾಟಕದ ಧಾರ್ಮಿಕ, ಐತಿಹಾಸಿಕ ಹಾಗೂ ವಾಸ್ತುಶಿಲ್ಪದ ಐಕ್ಯತೆಯನ್ನು ಪ್ರತಿನಿಧಿಸುವ ತಾಣವಾಗಿದೆ. ಇದು ಹರಿಹರರ ಐಕ್ಯತೆಯ ದಿವ್ಯ ಸಂದೇಶವನ್ನು ಸಾರುತ್ತದೆ.